ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇದು ಬಂದು ಡೇ 7 ಡೇ 8 ಪೂಜಾ ಡೇಟ್ಸೇ ಮರ್ತೋಗೈತೆ. ಡೇ 8 ಇನ್ ಥೈಲ್ಯಾಂಡ್. ಸೊ ಕರೆಂಟ್ಲಿ ನಾವು ಫುಕೆಟಲ್ಲಿ ಇದ್ದೀವಿ ಈಗ. ಸೊ ಫುಕೆಟಲ್ಲಿರುವಂಥ ಕೆಲವೊಂದಷ್ಟು ಪಾಪ್ಯುಲರ್ ಪ್ಲೇಸಸ್ಗೆ ಹೋಗೋಣ, ಫುಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸೊ ದೇರ್ ಆರ್ ಕಪಲ್ ಆಫ್ ಪ್ಲೇಸಸ್, ಒಂದು 3-4 ಪ್ಲೇಸಸ್ನ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಇವಾಗ ಹೋಗಬೇಕು. ಸೊ ಎಲ್ಲ ಟ್ಯಾಕ್ಸಿಲೇ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿಂದ ಫಸ್ಟ್ ಸ್ಪಾಟ್ ಬಂದು ಬಿಗ್ ಬುದ್ಧ. ಸೊ ಬಿಗ್ ಬುದ್ಧ ನಮ್ಮ ಹೋಟೆಲಿಂದ ಬಿಗ್ ಬುದ್ಧಾಗೆ 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಗ್ರ್ಯಾಬಲ್ಲಿ ಟ್ಯಾಕ್ಸಿನ ಬುಕ್ ಮಾಡಿದ್ದೀವಿ. ಸೊ ವಿ ಆರ್ ವೇಟಿಂಗ್. ಸೊ ಟ್ಯಾಕ್ಸಿ ಬಂದ ತಕ್ಷಣ ಬಿಗ್ ಬುದ್ಧಾಗೆ ಹೋಗೋಣ. ಸೊ ನಾವು ಕರೆಂಟ್ಲಿ ಇದ್ದೀವಿ ಬಿಗ್ ಬುದ್ಧಾದಲ್ಲಿ. ಬಿಗ್ ಬುದ್ಧ ಅಥವಾ ದ ಗ್ರೇಟ್ ಬುದ್ಧ. ಸೊ ಇದು ಲೊಕೇಟ್ ಆಗಿರೋದು ನಾಕ್ಯಾರ್ಡ್ ಹಿಲ್, ಚಲಾಂಗ್ ಐಲ್ಯಾಂಡ್ ಹತ್ರ. ಸೊ ಇದು ಬಂದು 45 ಮೀಟರ್ಸ್ ಹೈಟ್ ಇದೆ. ಇದು ಕನ್ಸ್ಟ್ರಕ್ಷನ್ ಶುರು ಆಗಿದ್ದು ಬಂದು 2004 ಆ್ಯಂಡ್ ಕಂಪ್ಲೀಟ್ ಆಗಿದ್ದು 2018 ಇನ್ಕ್ಲೂಡಿಂಗ್ ದ ಬೇಸ್. ಸೊ ಇದು ಕಾಂಕ್ರೀಟಿಂದ ಮಾಡಿ ವೈಟ್ ಮಾರ್ಬಲಿಂದ ಕವರ್ ಅಪ್ ಮಾಡಿದ್ದಾರೆ ಈ ಒಂದು ಬಿಗ್ ಬುದ್ಧನ. ಸೊ ಬನ್ನಿ ಮೆಟ್ಲತ್ಕೊಂಡು ಮೇಲ್ಗಡೆ ಹೋಗೋಣ. ಸದ್ಯ ಇವತ್ತಷ್ಟು ಬಿಸಿಲಿಲ್ಲ ಮೆಟ್ಲತ್ತಕ್ಕೆ. ಸೊ ಸ್ವಲ್ಪ ಪ್ಲೆಸೆಂಟಾಗಿ ಐತಲ್ವ ನೆನ್ನೆ ಕಂಪೇರ್ ಮಾಡಿದ್ರೆ ಅಷ್ಟು ಬಿಸಿಲಿಲ್ಲ. ಸೊ ಬಿಗ್ ಬುದ್ಧ ಥೈಲ್ಯಾಂಡಲ್ಲಿ ದಿಸ್ ಈಸ್ ಲೈಕ್ ಒನ್ ಆಫ್ ದ ಟಾಲೆಸ್ಟ್. ಸೊ ನಾನು ಓದಿದ ಪ್ರಕಾರ ಥರ್ಡ್ ಟಾಲೆಸ್ಟ್ ಸ್ಟ್ಯಾಚು ಇನ್ ಥೈಲ್ಯಾಂಡ್. ಸೊ ಇದು ಸುತ್ತ ಲೈಕ್ ಇದು ಫುಲ್ಲು ವೈಟ್ ಮಾರ್ಬಲಿಂದ ಮಾಡಿರೋದು ಇದು. ಸೊ ಬುದ್ಧ ಇಲ್ಲಿರೋದು, ಅದ್ರ ಕೆಳಗಡೆ ಬೇಸ್ ಕಮಲ ಶೇಪಲ್ಲಿ ಐತಲ್ವ ಅದು. ಬುದ್ಧ ಕೂತಿರೋದು ಕಮಲ ಶೇಪು, ಲೋಟಸ್ಸು. ಅದ್ರ ಕೆಳಗಡೆ ಇದು ಹಾಲ್ ಥರ ಏನೋ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಿದೆ. ಇಲ್ಲ ಟೆಂಪಲ್ ಮುರುಡೇಶ್ವರದಲ್ಲಿ ಇದೆಯಲ್ಲ, ಮುರುಡೇಶ್ವರದಲ್ಲಿ ಕೆಳಗಡೆ ಈಶ್ವರಂದು ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರ್ಬೋದು, ಮೇಲ್ಗಡೆ ಇರುತ್ತಲ್ಲ ಸರಿ ಅದೇ ತರ. ಬಟ್ ಅಂದ್ರೆ ಸ್ಮಾಲ್ ಮಾರ್ಬಲ್ ಪೀಸಸ್ ಎಲ್ಲ ಹಾಕಿ ಎಲ್ಲ ಬುಕ್ ಮಾಡಿದ್ದಾರೆ. ಇನ್ನೊಂದು ಸುಮಾರು ವರ್ಕ್ ನಡೀತಾ ಇದೆ ಕೆಲವೊಂದೆಲ್ಲ. ಸೊ ಇಲ್ಲೇನೋ ಸುಮಾರು ಸ್ಟ್ಯಾಚ್ಯೂಸ್ಗಳು ಇಟ್ಟಿದ್ದಾರೆ, ಮುರಿದೋಗಿರೋದು ಹಳೆಯ ಸ್ಟ್ಯಾಚ್ಯೂಸ್ಗಳು. ಐ ಥಿಂಕ್ ಇವರೆಲ್ಲ ಮಾಂಕ್ಸ್ಗಳು ಅನಿಸುತ್ತೆ. ಸೊ ಅವ್ರಗಳದ್ದು ಸ್ಟ್ಯಾಚ್ಯೂಸ್ ಅಥವಾ ಫಾಲೋವರ್ಸ್, ಬುದ್ಧಿಸ್ಟ್ ಫಾಲೋವರ್ಸ್ ಇರ್ತಾರಲ್ಲ ಮಾಂಕ್ಸ್. ಸೊ ಅವ್ರುಗಳಿವರು. ದ ಫಾರೆಸ್ಟ್ ವಿಪಾಸನಾ ಟೀಚರ್ ಮಾಂಕ್ ಆಫ್ ಫಾ ಬನಾಟ್ ಟೆಂಪಲ್. ಸೊ ಒಂದೊಂದು ಟೆಂಪಲ್ದು ಮಾಂಕ್ಸ್ಗಳಿರ್ತಾರಲ್ಲ, ಸೊ ಅವ್ರದ್ದು ಸ್ಟ್ಯಾಚ್ಯೂಸ್ಗಳಿದು. ಸೊ ಸುಮಾರು ಮಾಂಕ್ಸ್ಗಳದ್ದು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇದು ನೋಡ್ರಿ. ಸೊ ಇವರೊಬ್ಬರು ಅಶೋಕ ದ ಗ್ರೇಟ್ ಇಲ್ವಾ. ಸೊ ಆ ಕಾಲದಲ್ಲಿ ಒಬ್ಬ ನೋಟಬಲ್ ಮಾಂಕ್ ಇವರು. ಫ್ರಾ ಬುಕ್ಖೇನ್ ಅಂತ ಇವ್ರ ಹೆಸರು.
ಬುದ್ಧದು ಕೆಲವೊಂದಷ್ಟು ಪಾಸ್ಚರ್ಸ್ ಇದೆ. ಸೊ ಇದು ಬಂದು ಸಂಡೇ ಬುದ್ಧ, ಇದು ಮಂಡೇ ಬುದ್ಧ. ಸಂಡೇ ಬುದ್ಧ, ಮಂಡೇ ಬುದ್ಧ. ಸೊ ಇಲ್ಲಿ ಗಂಟೆ ಇದೆ. ದಿಸ್ ಇಸ್ ಟ್ಯೂಸ್ಡೇ ಬುದ್ಧ. ಓ, ಮಂಡೇ, ಟ್ಯೂಸ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಬುದ್ಧ, ವೆಡ್ನೆಸ್ಡೇ ಬುದ್ಧ, ವೆಡ್ನೆಸ್ಡೇ ನೈಟ್ ಬುದ್ಧ. ಓಕೆ, ವೆಡ್ನೆಸ್ಡೇಗೆ ಎರಡಿದೆ, ವೆಡ್ನೆಸ್ಡೇ ಬುದ್ಧ, ವೆಡ್ನೆಸ್ಡೇ ನೈಟ್ ಬುದ್ಧ. ಇದನ್ನು ಪಾಲಿಲಾಲ್ ಪೋಸ್ಚರ್ ಅಂತ ಕರೀತಾರೆ. ಸೊ ಒಂದೊಂದು ಬುದ್ಧಾಗೆ ಒಂದೊಂದು ಪೋಸ್ಚರ್ ಹೆಸರು. ಥರ್ಸ್ಡೇ ಬುದ್ಧ, ಥರ್ಸ್ಡೇ ಬುದ್ಧ, ಫ್ರೈಡೇ ಬುದ್ಧ, ರೂಂಪಾಂಗ್ ಪಾಸ್ಚರ್. This is Saturday Buddha, Nak Prak posture. Saturday posture. ವಾಪಸ್ ಸಂಡೇ ಅಲ್ಲಿ. ಸೊ 7 ಡೇಸ್ಗೆ ಡಿಫ್ರೆಂಟ್ ಪಾಸ್ಚರ್ ಇದೆ. ಯಾ, ಅದು ನೋಡ್ದಾ? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಬುದ್ಧ. ಸೊ ಒಂದು ರೌಂಡ್ ಬಂದ್ವಿ. ಇದು ಬಂದು ಬಿಗ್ ಬುದ್ಧ. ಲೈಕ್ ಇಟ್ ಇಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಫುಕೆಟ್. ನೀವು ಬಂದರೆ, ವೆದರ್ ಇವತ್ತಂತೂ ತುಂಬಾ ಚೆನ್ನಾಗಿದೆ. ಸೊ ಐ ಥಿಂಕ್ ಇಲ್ಲಿ ಟೂರಿಸ್ಟ್ಗಳು ಅವ್ರ ವಿಶಸ್ಗಳನ್ನ ಬರೆದಿದ್ದಾರೆ ಅನಿಸುತ್ತೆ, ಅಥವಾ ಯಾರ್ಯಾರ ಜೊತೆ ಬಂದಿದ್ದಾರೆ ಅಂತ. ಗಂಧದ ಕಡ್ಡಿ ಫ್ರೀನಾ? ಫ್ರೀ. ಸೊ ಅಲ್ಲಿ ಗಂಧದ ಕಡ್ಡಿ ಫ್ರೀ ಇದೆ. ಸೊ ನೀವು ಎತ್ಕೊಬಂದು ಪ್ರೇಯರ್ ಮಾಡಿ ಇಲ್ಲಿ ಸಿಗಿಸ್ಬೋದು. ಸೊ ಬಿಗ್ ಬುದ್ಧ ಮೇಲ್ಗಡೆಯಿಂದ ಬ್ಯೂಟಿಫುಲ್ ಸೀನರಿ ಆಫ್ ಫುಕೆಟ್. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಹಾವಿನ ಸ್ಟ್ರಕ್ಚರ್. ಸೊ ಇದು ಅಷ್ಟೇ ಮಾರ್ಬಲ್ಸಿಂದ ಮಾಡಿರೋದು. ಸೊ ಇಲ್ಲಿ ನೋಡಿ, ಈ ರೀತಿ ಮಾರ್ಬಲ್ಸ್ನ ಯೂಸ್ ಮಾಡಿರೋದು. ಸೊ ಸಣ್ಣ ಸಣ್ಣ ಪೀಸಸ್ನ ತೊಗೊಂಡು ಫುಲ್ ಬುದ್ಧನ ಕವರ್ ಮಾಡಿರೋದು. ಜೊತೆಗೆ ಈ ಒಂದು ಹಾವು ಥರ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಇದು ಅಷ್ಟೇ ಮಾರ್ಬಲಿಂದನೇ ಕವರ್ ಮಾಡಿರೋದು. ಸೊ ಈ ಥರ ಸಣ್ಣ ಸಣ್ಣ ಪೀಸಸ್ಸಲ್ಲೇ ಈ ಒಂದು ಎಂಟೈರ್ ಬುದ್ಧನ ಕವರ್ ಮಾಡಿರೋದು ವೈಟ್ ಮಾರ್ಬಲಿಂದ. ಸೊ ಇಲ್ಲಿ ಈಗ ಆಲ್ಮೋಸ್ಟ್ 1 hour ಸ್ಪೆಂಡ್ ಮಾಡಿದ್ವಿ, ಒಂದು ರೌಂಡ್ ತೊಗೊಂಡು ಫೋಟೋಸ್ ಎಲ್ಲ ಹೊಡ್ಕೊಂಡು. ಸೊ ಈಗ ನೆಕ್ಸ್ಟ್ ನಾವು ವಾಟ್ ಚಲಾಂಗ್ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇಟ್ ಈಸ್ ಅರೌಂಡ್ 10 to 15 kilometers. ಸೊ ಅರೌಂಡ್ 10 to 15 kilometers ಆಗುತ್ತೆ. ಸೊ ಇಲ್ಲಿಂದ ಪುನಃ ಟ್ಯಾಕ್ಸಿನ ತೊಗೊಂಡು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಸದ್ಯ ಇವತ್ತಷ್ಟು ಬಿಸಿಲಿಲ್ಲ, ಇವತ್ತು ನೆನ್ನೆ ಕಂಪೇರ್ ಮಾಡಿದ್ರೆ. ಸೊ ವೆದರ್ ಇಸ್ ಪ್ಲೆಸೆಂಟ್, ಬಟ್ ಒಂಥರ ಬಿಸಿ ಗಾಳಿ ಅಲ್ವಾ. ಬಟ್ ಇಲ್ಲೇ ಬರ್ಬೇಕಂದ್ರೆ ಈ ಸ್ಪಾಟ್ ಥಿಂಗ್ಸ್ ಅರ್ಲಿ ಬಂದ್ರೆ ಉತ್ತಮ. ಇಲ್ಲಾಂದ್ರೆ ಮಧ್ಯಾಹ್ನ ಬಿಸಿಲು. ಇದು ಓಪನ್ ಆಗೋದು 6 AM ಇಂದ ಸಂಜೆ 6:30 PM ತನಕ ಓಪನ್ ಇರುತ್ತೆ. ಫ್ರೀ ಎಂಟ್ರಿ ಇದು. ರೀಚ್ ಅರೌಂಡ್ 8. ಅರ್ಲಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಿಸಿಲಾದರೆ ಮಾತ್ರ ಹೆವಿ ಬಿಸಿಲಿರುತ್ತೆ. ಸೊ ನಾವು 9ಗೆ ರೀಚ್ ಆದ್ವಿ. ಈಗ ಆಲ್ಮೋಸ್ಟ್ 10 o'clock ಆಗಿದೆ. ಸೊ ವಿ ಆರ್ ಡನ್. ಸೊ ನೆಕ್ಸ್ಟ್ ಸ್ಪಾಟಿಗೆ ಹೋಗಬೇಕು. ಸೊ ಎಂಟ್ರಿ ಫೀಸ್ ಫ್ರೀ ಇದೆ ಇಲ್ಲಿ. ಸೊ ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಇಲ್ಲಿ ಇಲ್ಲ. ಕ್ರಿಸ್ಪಿ ಗಾರ್ಲಿಕ್ ಬ್ರೆಡ್ ತಗೋ, ಅದು ಬಟರ್, ಇದು ಗಾರ್ಲಿಕ್. ಸಾಕು, ಅಲ್ಲೇ ಕಮ್ಮಿ ಇತ್ತಲ್ಲ. ಒಂದು ಶೀಟ್ ಇರ್ತಿದೆ. ಇದು ಅಷ್ಟೇ ಫೇಮಸ್ ಇದೆ ಇಲ್ಲಿ, ಸೀವೀಡ್ ಶೀಟ್.
ಸೊ ಇದು ತಗೊಂಡ್ವಿ ಕ್ರಿಸ್ಪಿ ಗಾರ್ಲಿಕ್ ಬ್ರೆಡ್ ಅಂತ. ಸೊ ಲೈಕ್ ಟೇಸ್ಟ್ ಚೆನ್ನಾಗಿದೆ, ರಸ್ಕ್ ಥರನೇ ಇದೆ, ಸ್ವಲ್ಪ ಸಾಲ್ಟ್ ಮತ್ತು ಗಾರ್ಲಿಕ್ ಮತ್ತು ಬಟರ್ ಫ್ಲೇವರ್ ಬರ್ತಿದೆ, ಚೆನ್ನಾಗಿದೆ. ಸೊ ಇದಿಷ್ಟಕ್ಕೆ 65 ಥೈ ಬಾತ್ ಆಯಿತು. ನೆಕ್ಸ್ಟು ಲೇಸ್ ಪ್ಯಾಕೆಟ್ನ ತೊಗೊಂಡ್ವಿ. ಸೊ ಲೇಸು ಇಲ್ಲಿ ನಾನ್ ವೆಜ್ ಲೇಸು ಸಿಗುತ್ತೆ, ಲೈಕ್ ಸೀವೀಡು, ಕ್ರ್ಯಾಬು ಫ್ಲೇವರ್ಡು. ಸೊ ನಾವು ಸಾವರ್ ಕ್ರೀಮ್ ಆ್ಯಂಡ್ ಅನಿಯನ್ ತೊಗೊಂಡ್ವಿ. ಸೊ ಇದು ಬಂದು 40 ಬಾತ್. ಸೊ ನಾವು ಕರೆಂಟ್ಲಿ ಇದ್ದೀವಿ ವಾಟ್ ಚಲಾಂಗಲ್ಲಿ. ವಾಟ್ ಚಲಾಂಗ್ ಅಥವಾ ಚಲಾಂಗ್ ಟೆಂಪಲ್. ಸೊ ಇದು ಬಂದು ಬಿಗ್ ಬುದ್ಧದಿಂದ ಅರೌಂಡ್ 8 to 9 ಕಿಲೋಮೀಟರ್ಸ್ ಇದೆ. ಸೊ ನಾವು ಹಂಗೆ ಕ್ಯಾಬ್ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಇದ್ರದ್ದು ಇಲ್ಲಿನ ಹೆಸರು ಬಂದು ಇದಿದೆ. ಸೊ ವಾಟ್ ಚೈತರಾಮ್ ಅಂತೇನೋ ಕರೀತಾರೆ. ಸೊ ಸಾರಿ ನಾನು ಏನಾರ ಮಿಸ್ಪೆಲ್ ಮಾಡಿದರೆ. ಇದು ಬಂದು ಈ ಟೆಂಪಲ್ ಅರೌಂಡ್ 19th ಸೆಂಚುರಿಯಲ್ಲಿ ಇದು ಬಿಲ್ಡ್ ಆಗಿರೋವಂಥ ಟೆಂಪಲ್. ಸೊ ಇಲ್ಲಿ ನೀವು ನೋಡ್ತಿದ್ರೆ ಮೆನಿ ಲೋಕಲ್ ಥೈ ಪೀಪಲ್ಸು ಪೂಜೆನ ಮಾಡ್ತಿದ್ದಾರೆ, ಜೊತೆಗೆ ಟೂರಿಸ್ಟು ಅಷ್ಟೇ ಇದ್ದಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಫುಕೆಟ್ ಟೆಂಪಲ್ಸಲ್ಲಿ, ಮತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ಸ್ ಇನ್ ಫುಕೆಟ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ವಾಟ್ ಚಲಾಂಗ್ ಅಥವಾ ಚಲಾಂಗ್ ಟೆಂಪಲ್. ಸೊ ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ. ಸೊ ಈ ಒಂದು ಟೆಂಪಲ್ ಆಗಲೇ ಹೇಳ್ದಂಗೆ ಥೈ ಪೀಪಲ್ಸು ಅವ್ರ ಪೂಜೆಗಳನ್ನ ಮಾಡ್ತಿದ್ದಾರೆ. ಅಂದರೆ ಲೈಕ್ ಇಲ್ಲಿ ನಮ್ಮ ಕಡೆ ದೇವಸ್ಥಾನದಲ್ಲಿ ಎಲ್ಲ ಹಣ್ಣು ಕಾಯಿ ಎಲ್ಲ ಮಾರ್ತಾರಲ್ಲ, ಸೊ ಅದೇ ಥರ ಇಲ್ಲೆಲ್ಲ ಅವ್ರಿಗೆ ಬೇಕಾಗಿರುವಂಥ ಪೂಜೆ ಸಾಮಾನೆಲ್ಲ ಮಾರ್ತಾ ಇದ್ದಾರೆ, ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಸೊ ನಮಗೆ ಅದ್ರ ಕಲ್ಚರ್ ನಮಗೆ ಐಡಿಯಾ ಇಲ್ಲ, ಜಸ್ಟ್ ನಾವು ಟೂರಿಸ್ಟ್ ಥರ ಹೋಗಿ ನೋಡ್ಕೊಂಡು ಬರೋಣ. ಸೊ ಇದು ಬಂದು ಯಾವುದೋ ಟೆಂಪಲ್ ಇದೆ. ಮತ್ತು ಇಲ್ಲಿ ಡ್ರೆಸ್ ಕೋಡ್ ಪ್ರಾಪರ್ ಆಗಿರಬೇಕು, ಲೈಕ್ ಆಫ್ ಶೋಲ್ಡರ್ ಆಗಿರಲಿ, ಸ್ಕರ್ಟ್ಸ್ ಆಗಿರಲಿ, ಆ ಥರದ್ದು ಏನೂ ಇಲ್ಲ. ಸೊ ನೀಟಾಗಿ ಪ್ರಾಪರಾಗಿ ಡ್ರೆಸ್ ಹಾಕೋಬೇಕು. ಸೊ ಇಲ್ಲಿ ಈ ಒಂದು ದೇವರಿಗೆ ಈ ಥರ ಗೋಲ್ಡ್ ಫಾಯಿಲ್ನ ಅಂಟಿಸ್ತಿದ್ದಾರೆ. ಹಿಂಗೆ ಗೋಲ್ಡ್ ಫಾಯಿಲ್ನ ಅಂಟಿಸಿ ಆ ಥರ ಒಂಥರ ಶಾಲ್ ಥರ ಹೀಗೆ ಹೊಚ್ಚಿಸ್ತಿದ್ದಾರೆ. ಅವ್ರದ್ದು ಟ್ರೆಡಿಷನ್ ಪ್ರಕಾರ ಪೂಜೆನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಫ್ಲವರ್ಸ್ ಆಫರಿಂಗ್ ಆಗಿರ್ಬೋದು, ಗಾರ್ಲ್ಯಾಂಡ್ ಈ ಥರದ್ದೆಲ್ಲ ತಂದು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಕಲರ್ಡ್ ಬಾಕ್ಸಸ್ ಕಾಣಿಸ್ತಿದೆಯಲ್ಲ, ಸೊ ಅದನ್ನು ಪ್ರೇ ಮಾಡಿಕೊಂಡು ಚೆನ್ನಾಗಿ ಅಳ್ಳಾಡಿಸಿ ಒಂದು ಬಿಡಬೇಕು. ಸೊ ಅಲ್ಲಿ ಏನು ನಂಬರ್ ಬಂದಿರುತ್ತೋ ಆ ನಂಬರ್ ತಕ್ಕಂಗೆ ಅಲ್ಲಿ ಬರೆದಿರ್ತಾರೆ ನಿಮಗೆ ಏನಾಗುತ್ತೋ ಏನು ಬಿಡುತ್ತೋ ಅಂತ. ಸೊ ಡ್ಯಾಡಿ ಟ್ರೈ ಮಾಡ್ತಿದ್ದಾರೆ. ಅವ್ರ ಫೇವ್ರೆಟ್ ಕಲರ್ ಬ್ಲೂ. ಒಂದು ಬೀಳ್ಬೇಕದು. ಸೊ ಒಂದು ಬೀಳ್ತು, ನಂಬರ್ ಬಂದು 26. ಸೊ 26 ಬಂದು ಸೊ ಅಲ್ಲಿ 26 ಬಂತಲ್ವಾ ಡ್ಯಾಡಿಗೆ. ಸೊ ಇಲ್ಲಿ ಈ ಥರ ಬಾಕ್ಸಸಲ್ಲಿ ನಂಬರ್ಸ್ ಹಾಕಿದ್ದಾರೆ. ನೋಡ್ತೀನಿ. ಸೊ 26 ಇದು ಬಂದಿದೆ. ಸೊ ಇದನ್ನು ನೀವು ಗೂಗಲ್ ಟ್ರಾನ್ಸ್ಲೇಟ್ನ ಯೂಸ್ ಮಾಡಿಕೊಂಡು ನೋಡಬೇಕು ಏನು ಬಂದಿದೆ ಅಂತ. ಸೊ ಇದು ಒನ್ ಆಫ್ ದ ಟೆಂಪಲ್ ಆಯಿತು. ಸೊ ಇನ್ನು ಆ ಥರದ್ದು ಸುಮಾರಿದೆ, ನೋಡೋಣ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋ ದೇವಸ್ಥಾನ ಬಾಕ್ಲಾಕಿದೆ, ಇದು ಓಪನ್ ಇತ್ತು. ಸೊ ಸುಮಾರಿದೆ ಏನೇನೋ ಟೆಂಪಲ್ಸು, ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಂದರೂ ಲೈಕ್ ನಮ್ಮ ಕಲ್ಚರ್, ಇಲ್ಲಿನ ಕಲ್ಚರ್
ಡಿಫ್ರೆಂಟ್ ಇದೆ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ದೇವಸ್ಥಾನದ ಸ್ಟ್ರಕ್ಚರ್ ನೋಡಿ, ಎಲ್ಲ ಆಲ್ಮೋಸ್ಟ್ ಥೈಲ್ಯಾಂಡಲ್ಲಿರುವಂಥ ದೇವಸ್ಥಾನದ ಸ್ಟ್ರಕ್ಚರ್ಸ್ ಎಲ್ಲ ಇದೇ ರೀತಿ ಇದೆ. ಬಟ್ ನೀವು ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಡಿಫ್ರೆಂಟ್ ಕಾಲ ಇದೆಯಲ್ಲ, ಲೈಕ್ ಹೊಯ್ಸಳರದ್ದಾಗಿರ್ಬೋದು, ಚೋಳರದ್ದಾಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಡಿಫ್ರೆಂಟ್ ಇದೆ. ಬಟ್ ಇಲ್ಲಿ ಆ ರೀತಿ ಇಲ್ಲ. ಸೊ ಸಿಮಿಲರ್ ಕೈಂಡ್ ಆಫ್ ಕನ್ಸ್ಟ್ರಕ್ಷನ್ಸ್, ಆರ್ಕಿಟೆಕ್ಚರ್ನ ನೀವು ನೋಡ್ಬೋದು. ಇಲ್ಲಿ ಈ ಥರದ್ದು ಇಟ್ಟಿಗೆದು ಗೂಡು ಥರ ಇದೆ. ಐ ಥಿಂಕ್ ಇಲ್ಲಿ ಏನೋ ಹರಿಸ್ಕೊಂಡು ಬಂದು ಪಟಾಕಿದು ರೋಲ್ ತಗೊಂಡು, ಪಟಾಕಿ ರೋಲ್ನ ಇದ್ರ ಒಳಗಡೆ ಹಾಕಿ ಪಟಾಕಿನ ಬ್ಲಾಸ್ಟ್ ಮಾಡ್ತಾರೆ. ಪಟ್ 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 ಅಂತ. ಗಂಡ ಹೆಂಡತಿ ಫೋಟೋ ಶೂಟ್ ಮಾಡಿ ಫೋಟೋಗ್ರಾಫರ್ ಆ್ಯಂಡ್ ದ ಮಾಡೆಲ್. ಸೊ ದೇವಸ್ಥಾನದ ಎದುರುಗಡೆ ಇಲ್ಲಿ ಫ್ರೂಟ್ಸ್ ಶಾಪಲ್ಲಿ ಮ್ಯಾಂಗೋ ಜ್ಯೂಸ್, ಈ ಬಿಸಿಲಿಗೆ ಬೆಸ್ಟ್ ಇದು. ಸೊ ಸೊವೇನಿಯರ್ ತೊಗೊಳಕ್ಕೆ ಬಂದಿದ್ವಿ. ಲೈಕ್ ಇಲ್ಲೆಲ್ಲ ಆನೆ ಪ್ಯಾಂಟು, ಶರ್ಟ್ಸ್ ಎಲ್ಲ ಇತ್ತಲ್ಲ, ಸೊ ಅದನ್ನು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಚೆನ್ನಾಗಿತ್ತು. ಸೊ ಥೈಲ್ಯಾಂಡಲ್ಲಿ ಟುಕ್ ಟುಕ್ ಫೇಮಸ್ ಅಲ್ವಾ, ಸೊ ಇದನ್ನು ನೀವು ಆ್ಯಸ್ ಎ ಸೊವೇನಿಯರ್ ಕೊಡಬಹುದು. 120 ಬಾತ್. ಫ್ರಿಜ್ ಮ್ಯಾಗ್ನೆಟ್ಸ್, ನೋಟ್ಬುಕ್ಸ್ ಮತ್ತು ಆನೆಗಳು. ಆ್ಯಕ್ಚುಲಿ ಈ ಥರದ್ದು ನಮ್ಮ ಮನೇಲಿ ಒಂದಿದೆ. ಬ್ಯಾಗ್ಸ್, ಶಾಲ್ಸ್ಗಳು, ಡಿಫ್ರೆಂಟ್ ಕೈಂಡ್ ಆಫ್ ಸೊವೇನಿಯರ್ಸ್ಗಳು ಇದೆ. ಇದು ನೋಡಿದು ತೆಂಗಿನಕಾಯಿಂದ ಮಾಡಿರೋದು, ತೆಂಗಿನಕಾಯಿ ಚಿಪ್ಪಿಂದ. 100 ಬಾತ್. ಚೆನ್ನಾಗಿದಾರ. ಸೊ ಆ ವಾಟ್ಚಲಂಗಲ್ ಅಲ್ಲಿ ದೇವಸ್ಥಾನ ನೋಡಿಕೊಂಡು ಇಲ್ಲೇ ಬಂದು ಸ್ಟ್ರೈಟ್ ನಡ್ಕೊಂಡು ಬಂದರೆ ಸೊ ಈ ರೀತಿ ಇದೆ. ಸೊ ಇದನ್ನು ಚೇದಿ ಅಂತ ಏನೋ ಕರೀತಾರೆ, ಚೇದಿ ಸಮಥಿಂಗ್. ಬುದ್ಧಿಸ್ಟ್ದು ಐಡಲ್ಸ್ ಇದೆ ಬುದ್ಧದು. ಜೊತೆಗೆ ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಸೊ 3 ಇದೆ. ಸೊ ಅಲ್ಲಿ ತನಕ ನೀವು ಟಾಪ್ ತನಕ ನಡ್ಕೊಂಡು ಹೋಗಿ ವ್ಯೂನ ನೀವು ನೋಡ್ಕೊಬರ್ಬೋದು. ಸೊ ಇದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಬಟ್ ಇಲ್ಲಿ ಒಂದೇನು ಅಂತಂದರೆ ಇಂಗ್ಲೀಷಲ್ಲೂ ಹಾಕಬೇಕಾಗಿತ್ತು ಹೆಸರುಗಳನ್ನ. ಸೊ ಇಲ್ಲೆಲ್ಲ ಬುದ್ಧದು ಐಡಲ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲೇನು ನೀವು ವಾಲ್ ಪೇಂಟಿಂಗ್ಸ್ ನೋಡ್ತಾ ಇದ್ದೀರಾ, ಬುದ್ಧದು ಸ್ಟೋರಿಗಳನ್ನ ಡಿಪಿಕ್ಟ್ ಮಾಡಿದ್ದಾರೆ ಸುತ್ತ. ಸೊ ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಲೈಕ್ ಬೋಧಿ ವೃಕ್ಷದ ಕೆಳಗಡೆ ಬುದ್ಧ ಇರುವಂಗೆ. ಸೊ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೆಳಗಡೆ ಬುದ್ಧ ಕೂತಿರೋಂಗೆ. ಸೊ ಇದು ಬಂದು ಫಸ್ಟ್ ಫ್ಲೋರ್. ಸೊ ಇಲ್ಲಿ ಮಾರ್ಬಲಿಂದ ಮಾಡಿರುವಂಥ ಬುದ್ಧ ಇದೆ. ಸೊ ಇಲ್ಲೂ ಅಷ್ಟೇ ಮೇನ್ ಬುದ್ಧ ಐಡಲ್, ಸುತ್ತ ಡಿಫ್ರೆಂಟ್ ಪೊಸಿಷನಲ್ಲಿರುವಂತಹ ಬುದ್ಧ, ಅಂದರೆ ಡಿಫ್ರೆಂಟ್ ಪಾಸ್ಚರ್ ಇರುವಂತಹ ಬುದ್ಧ ಇದೆ. ಸೊ ಕಿಟಕಿಯಿಂದ ಕಾಣಿಸ್ತಾ ಇರುವಂತಹ ವ್ಯೂ ವಾಟ್ ಚಲಾಂಗ್ದು. ಸೆಕೆಂಡ್ ಫ್ಲೋರ್, ಗ್ರೌಂಡ್, ಫಸ್ಟ್, ಸೆಕೆಂಡ್. ಸೊ ಇಲ್ಲಿಂದ ವ್ಯೂ.
ಸೊ ನಾನು ಇವಾಗ ವಾಟ್ ಚಲಾಂಗ್ದು ಚೇಡಿ ಅಂತ ಕರೀತಾರೆ ಇದನ್ನು. ಸೊ ಅಲ್ಲಿ ಟಾಪ್ ಫ್ಲೋರಲ್ಲಿದ್ದೀನಿ. ಸೊ ಇಲ್ಲಿಂದ ಫುಕೆಟ್ದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಸೊ ಈವನ್ ಬಿಗ್ ಬುದ್ಧನೂ ಕಾಣಿಸುತ್ತೆ ಈ ಒಂದು ಟಾಪ್ ಫ್ಲೋರಿಂದ. ಸೊ ಇಲ್ಲಿ ಒಂದು ಅಮೇಝಿಂಗ್ ಫೋಟೋಶೂಟ್ನು ಮಾಡ್ಕೊಂಡ್ವಿ ಒಂದು ಸ್ವಲ್ಪ. ಸೊ ಇಲ್ಲೆಲ್ಲ ಬುದ್ಧಂದು ರಿಲೇಟೆಡ್ ಏನೇನೋ ಇಟ್ಟಿದ್ದಾರೆ. ಸೊ ಕರೆಂಟ್ಲಿ ನಾವಿರೋದು ಓಲ್ಡ್ ಟೌನ್ ಫುಕೆಟಲ್ಲಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಈ ರೀತಿ ಮಾರ್ಕೆಟ್ ಸೆಟಪ್ನ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ಸೆಂಟ್ರಲ್ಲಿ ಫುಡ್ ಮಾರ್ಕೆಟ್, ಸೈಡಲ್ಲೆಲ್ಲ ಲೈಕ್ ನಿಮಗೆ ರೆಸ್ಟೋರೆಂಟ್ ಆಗಿರಲಿ ಅಥವಾ ಡ್ರೆಸ್ ಅಂಗಡಿ, ಸೊ ಆ ರೀತಿ ಇದೆ ಈ ಕಡೆ ಸೈಡು. ಸೊ ಇದು ಸಂಡೇಸ್ ಮಾತ್ರ. ಆಫ್ಟರ್ 4 PM ನಿಮಗೆ ಇದು ಓಪನ್ ಆಗುತ್ತೆ ಈ ರೀತಿ ಸ್ಟಾಲ್ಸ್ಗಳು. ಆಯ್ತಾ, ಹಿಟ್ಟು ಒಳಗಡೆ ನಾವ್ ಏನ್ ಫಿಲ್ಲಿಂಗ್ ಕೇಳ್ತೀವಿ ಆ ಫಿಲ್ಲಿಂಗ್ ಹಾಕ್ಬಿಟ್ಟು ಮುಚ್ತಾರೆ. ಇದನ್ನ ಥಯಾಕಿ. ಸೊ ತಯಾಕಿ ಅಂತ ಇದು. ಸೊ ಮೇಕಿಂಗ್ ನೋಡಿದ್ರಲ್ಲ ಚೆನ್ನಾಗಿದೆ, ಟೇಸ್ಟ್ ನೋಡೋಣ. ಓಲ್ಡ್ ಟೌನ್ ಫುಕೆಟ್ ಬಂದು ಒನ್ ಆಫ್ ದ ಮಸ್ಟ್ ವಿಸಿಟ್ ಟೂರಿಸ್ಟ್ ಸ್ಪಾಟ್ ಇನ್ ಫುಕೆಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ನೀವು ಏನು ಬಿಲ್ಡಿಂಗ್ಸ್ನ ನೋಡ್ತಾ ಇದ್ದೀರೋ, ಸೊ ಇದೆಲ್ಲ ಲೈಕ್ ಪೋರ್ಚುಗೀಸ್ ಟೌನ್ ಹೌಸಸ್ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಲೈಕ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್, ಫುಡ್ ಎಲ್ಲ ಸಿಗುತ್ತೆ. ಜೊತೆಗೆ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ, ಸೊ ಸಂಡೇ ಹೊತ್ತು ಅಲ್ಲಿ ಫುಡ್ ಸ್ಟ್ರೀಟ್ ಸಹ ಆರ್ಗನೈಸ್ ಮಾಡಿದ್ದು ಮಧ್ಯದಲ್ಲಿ. ಸೊ ವೆರೈಟಿ ಆಫ್ ಫುಡ್ಸ್, ನಾವು ಕೇಳಿಲ್ದೇ ಇರೋದು, ನೋಡಿಲ್ದೇ ಇರೋ ಫುಡ್ ಎಲ್ಲ ನಾವು ಅಲ್ಲಿ ನೋಡಿದ್ವಿ. ಬಟ್ ನಮಗೆ ಏನು ತಿನ್ನೋಕ್ಕಾಗುತ್ತೋ ಅದನ್ನೇ ನಾವು ತಿಂದಿದ್ದು. ಲೈಕ್ ಆಲ್ಮೋಸ್ಟ್ ವೆಜ್ಜೇ ನಾವು ತಿಂದಿದ್ದು, ನಾನ್ ವೆಜ್ಗೇನು ಕೈ ಹಾಕಕ್ಕೆ ಹೋಗಲಿಲ್ಲ. ಸೊ ನಾವು ನಮ್ಮ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಬುದ್ಧ ಆಗಿರ್ಬೋದು, ವಾಟ್ ಚಲಾಂಗ್ ಮತ್ತು ಓಲ್ಡ್ ಫುಕೆಟ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಹೋಪ್ ಈ ಒಂದು ವ್ಲಾಗ್ ನೀವು ಇಷ್ಟಪಟ್ರಿ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ.